ಕಾರವಾರದ ಕ್ರಿಮ್ಸ್ನಲ್ಲಿ ಚಿಕಿತ್ಸೆಗೆ ದಾಖಲಾದ ಜೊಯ್ಡಾದ ಗೋವಿಂದ್ ನಾಯ್ಕ್ ಎನ್ನುವವರು ಮೃತಪಟ್ಟ ಸಂದರ್ಭದಲ್ಲಿ ವಿನಾಕಾರಣ ಎಂಎಲ್ಸಿ ಪೊಲೀಸ್ ಪ್ರಕರಣ ದಾಖಲಿಸಿ ಶವ ನೀಡದೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಲಾಗಿದೆ ಎಂದು ಆರೋಪಿಸಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ನೇತೃತ್ವದಲ್ಲಿ ಕ್ರಿಮ್ಸ್ ಆಸ್ಪತ್ರೆ ಎದುರು ಮೃತ ವ್ಯಕ್ತಿಯ ಶವ ಇರಿಸಿ ಮೃತ ವ್ಯಕ್ತಿಯ ಕುಟುಂಬದವರು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮಾಧವ್ ನಾಯಕ್ ಅವರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಹಾಗೂ ಉನ್ನತ ಶಿಕ್ಷಣ ಮತ್ತು ವೈದ್ಯಕೀಯ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಮೃತ ವ್ಯಕ್ತಿಯ ಶವ ನೀಡಲು ವಿಳಂಬ ಮಾಡುತ್ತಿರುವ ಬಗ್ಗೆ ಶವಾಗಾರದ ಎದುರು ಮಾತನಾಡಿದ ಮಾಧವ್ ನಾಯಕ್, ಜುಲೈ 23ರಂದು ಸಂಜೆ 4 ಗಂಟೆ ಸುಮಾರಿಗೆ ಜೊಯ್ಡಾದ ಗೋವಿಂದ್ ನಾಯ್ಕ್ ಎನ್ನುವವರು ದಾಂಡೇಲಿಯ ಆಸ್ಪತ್ರೆಯಿಂದ ಶಿಫಾರಸು ಪಡೆದು ಕ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ರು. ಇವರನ್ನ ಕ್ರಿಮ್ಸ್ ಐಸಿಯುದಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ರಾತ್ರಿ 9:45ರ ಸುಮಾರಿಗೆ ಗೋವಿಂದ್ ನಾಯ್ಕ್ ಅವರು ಮೃತಪಟ್ಟಿದ್ದಾರೆ. ಮೃತಪಟ್ಟ ಮಾಹಿತಿ ಪಡೆದ ಕುಟುಂಬಸ್ಥರು ಸುಮಾರು 30 ಜನ ಜೊಯ್ಡಾದಿಂದ ಆಗಮಿಸಿ ಶವ ನೀಡುವಂತೆ ವಿನಂತಿಸಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ಎಂಎಲ್ಸಿ ಪೊಲೀಸ್ ಕೇಸ್ ಆಗಿದೆ ಎಂದು ತಿಳಿಸಿದ್ದಾರೆ. ಆಸ್ಪತ್ರೆಗೆ ದಾಖಲಾಗುವ ಮುಂಚೆಯೇ ಮೃತಪಟ್ಟಿದ್ರೆ ಮೈ ಮೇಲೆ ಗಾಯಗಳಿರುವಂತಹ ಸಂಶಯಾಸ್ಪದ ಪ್ರಕರಣಗಳಲ್ಲಿ ಎಂಎಲ್ಸಿ ಮಾಡಬೇಕು. ಈ ವ್ಯಕ್ತಿ ಹೊಟ್ಟೆ ನೋವಿನಿಂದ ದಾಂಡೇಲಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಇಲ್ಲಿ ಬಂದು ದಾಖಲಾಗಿದ್ದಾರೆ. ಇಂಥ ಪ್ರಕರಣದಲ್ಲಿ ಎಂಎಲ್ಸಿ ಮಾಡುವುದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಈ ಬಗ್ಗೆ ಕ್ರಿಮ್ಸ್ ಡೀನ್ ಡಾಕ್ಟರ್ ಪೂರ್ಣಿಮಾ ಅವರನ್ನ ಸಂಪರ್ಕಿಸಿದಾಗ ನಾನ್ ಎಂಎಲ್ಸಿ ಮಾಡಿಸುವುದಾಗಿ ತಿಳಿಸಿದ್ರು. ಆದರೆ ಬೆಳಿಗ್ಗೆ ನೋಡಿದ್ರೆ ಶವ ನೀಡಿಲ್ಲ. ಜೊಯ್ಡಾದಿಂದ ಪೊಲೀಸರು ಬರಬೇಕು ಎನ್ನುತ್ತಿದ್ದಾರೆ. ನಾವು ವೈದ್ಯರು, ಎಂಎಲ್ಸಿಗೆ ಬರೆಯಬಹುದು ಎನ್ನುತ್ತಾರೆ. ಇದು ಅಧಿಕಾರದ ದುರುಪಯೋಗ. ಸಾಂಕೇತಿಕವಾಗಿ ಶವ ಆಸ್ಪತ್ರೆ ಎದುರು ಇರಿಸಿ ಈ ಬಗ್ಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಈ ಪರಿಸ್ಥಿತಿ ಬರಲಿಕ್ಕೆ ನಮಗೆ ಬಹಳಷ್ಟು ನಿನ್ನೆಯಿಂದ ನಾವು ತೊಂದರೆಗಳನ್ನು ಅನುಭವಿಸಿದ್ದೇವೆ. ನಿನ್ನೆ ದಿನ ನಮ್ಮ ಊರಿನ ಹಿರಿಯರಾದಂಥ ನಮ್ಮ ಗೋವಿಂದ್ ಅವರು ದಾಂಡೇಲಿಗೆ ಹಾಸ್ಪಿಟ್ಲಿಗೆ ಹೋಗಿದ್ದರು. ಅವರಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಸಿವಿಲಿಗೆ ಹೋಗಂತೇಳಿ ರೆಫರ್ ಮಾಡಿದರು. ಇಲ್ಲಿ ಕಡೆ ಸಿವಿಲಿಗೆ ಬಂದ ಮೇಲೆ ಇವರು ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದಮೇಲೆ ಒಂದು 2-3 ಗಂಟೆಗಳಲ್ಲಿ ಇವರು ಮರಣವನ್ನು ಹೊಂದ್ತಾರೆ. ಅದು ಯಾವ ಕಾರಣ ಅಂಥೇಳಿ ನಮಗೂ ಕೂಡ ಗೊತ್ತಿಲ್ಲ ಯಾವ ಕಾರಣ ಅಂಥೇಳಿ. ಆದರೂ ಕೂಡ ಅದು ಒಂದು ನಾರ್ಮಲ್ ಡೆತ್ ಅಂತ ನಾವು ತಿಳ್ಕೊಂಡೇವೆ. ಮತ್ತು ಅವರಿಗೆ ಎಂಎಲ್ಸಿ ಮಾಡೋದು ಬೇಡ ಅಂತ ಹೇಳಿದರೂ ಕೂಡ ಎಂಎಲ್ಸಿ ಮಾಡಿ ನಿನ್ನೆ ಮೃತರಾದ ನಮ್ಮ ಗೋವಿಂದ್ ನಾಯ್ಕ್ ಅವರ ಶವ ನಮಗೆ ಇವತ್ತಿನವರೆಗೂ ಕೂಡ ಸಿಗಲಿಲ್ಲ. ಇಲ್ಲಾಂದರೆ ನಾವು ಇಷ್ಟೊತ್ತಿಗೆ ಶವಾಗಾರ ಹೋಗಿ ಶವ ಸಂಸ್ಕಾರ ಮಾಡಬೇಕಾಗಿತ್ತು. ಆದರೆ ನಿನ್ನೆಯಿಂದ ಇವತ್ತಿನ ಮಟ್ಟ ನಾವು ಇಲ್ಲಿ ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿ ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಬಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಕೊಟ್ಟ ಮೇಲೆ ನಾವು ಅದನ್ನು ತೊಗೊಂಡು ಹೋಗಿ ಶವ ಸಂಸ್ಕಾರ ಮಾಡ್ತೇವೆ. ಈ ರೀತಿ ತೊಂದರೆಗಳು ಮುಂದಿನ ದಿನಗಳಲ್ಲಿ ನಮ್ಮ ಜೊಯ್ಡಾ ತಾಲೂಕಿನ ಜನರಿಗೆ ಆಗಬಾರ್ದು. ಜೊಯ್ಡಾದಿಂದ ಭಾಳಷ್ಟು ಜನರು ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬರ್ತಾರೆ. ಅದರ ಸಲುವಾಗಿ ನಮ್ಮದು ಒಂದು ರಿಕ್ವೆಸ್ಟು, ಎಂಎಲ್ಸಿ ಮಾಡುವಂಥ ಕೇಸ್ಗಳಿಗೆ ಎಂಎಲ್ಸಿ ಮಾಡಲಿ, ಪರವಾಗಿಲ್ಲ. ಆದರೆ ಇಂಥ ಒಂದು ಮಾಮೂಲಿ ಕೇಸುಗಳಿಗೆ ಎಂಎಲ್ಸಿ ಮಾಡಿ ಸುಮ್ಮನೆ ತೊಂದರೆ ಕೊಡುವಂಥ ಕಾರ್ಯಗಳು ಆಗ್ತಾ ಇದೆ. ಅದೇ ಇದು ಮುಂದುವರಿಬಾರ್ದಂತೆ ನಂದು ಒಂದು ರಿಕ್ವೆಸ್ಟು. ಈ ಸಂದರ್ಭದಲ್ಲಿ ಮಾತನಾಡಿದ ಜೊಯ್ಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯಿತಿಯ ಸದಸ್ಯ ದಿಗಂಬರ್ ದೇಸಾಯಿ, ನಮ್ಮ ಊರಿನ ಹಿರಿಯರಾದ ಗೋವಿಂದ್ ನಾಯ್ಕ್ ಅವರು ದಾಂಡೇಲಿ ಆಸ್ಪತ್ರೆಯಿಂದ ರೆಫರ್ ಆಗಿ ಕ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ರು. 2-3 ಗಂಟೆಗಳಲ್ಲಿ ಇವರು ಮೃತಪಟ್ಟಿದ್ದಾರೆ. ಎಂಎಲ್ಸಿ ಮಾಡುವುದು ಬೇಡ ಎಂದ್ರೂ ಕೂಡ ನಮಗೆ ಶವ ನೀಡುತ್ತಿಲ್ಲ ಎಂದಿದ್ದಾರೆ. ನಂತರ ಶವ ಪರೀಕ್ಷೆ ನಂತರ ಶವವನ್ನ ಕುಟುಂಬದವರಿಗೆ ಹಸ್ತಾಂತರಿಸಲಾಗಿದ್ದು, ಈ ಸಂದರ್ಭದಲ್ಲಿ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್, ಸದಸ್ಯರಾದ ರಾಮಾನಾಯ್ಕ್, ಬಾಬು ಶೇಖ್, ನಿತ್ಯಾನಂದ್ ನಾಯ್ಕ್, ಖೈರುನಿಸಾ ಶೇಖ್, ಸೂರಜ್ ಕೂರಂಕರ್ ಹಾಗೂ ಮೃತ ವ್ಯಕ್ತಿಯ ಗ್ರಾಮಸ್ಥರು, ಕುಟುಂಬದವರು ಸೇರಿ ಮೃತದೇಹ ಜಿಲ್ಲಾಸ್ಪತ್ರೆ ಗೇಟ್ ಎದುರು ಇರಿಸಿ ಪ್ರತಿಭಟಿಸಿ ಮನವಿ ನೀಡಿದ್ದಾರೆ. ನಿನ್ನೆ ದಿನಾಂಕ 23/7/2026 ನಿನ್ನೆ 4 ಗಂಟೆಗೆ ಬಂದು ಗೋವಿಂದ್ ನಾಯ್ಕ್ ಅಂತ ಹೇಳಿ ಅವರು ಬಂದು ಅಡ್ಮಿಟ್ ಆಗ್ತಾರೆ ಹಾಸ್ಪಿಟ್ಲಲ್ಲಿ. ಅವರು ದಾಂಡೇಲಿಂದ ರೆಫರ್ ತೊಗೊಂಡು ಇಲ್ಲಿ ಬಂದಿರ್ತಾರೆ, ಹೊಟ್ಟೆ ನೋವಿನಿಂದ ಬಂದಿರ್ತಾರೆ. ಕ್ಯಾಶುಯಾಲಿಟಿಯಲ್ಲಿ ಅವರಿಗೆ ಚಿಕಿತ್ಸೆ ನೋಡಿ ಏನು ಮಾಡ್ತಾರೆ, ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡು ಟ್ರೀಟ್ಮೆಂಟಿಗೆ ಸ್ಟಾರ್ಟ್ ಮಾಡ್ತಾರೆ. ICUದಲ್ಲಿ ಅಡ್ಮಿಟ್ ಆಗ್ತಾರೆ. ಆದರೆ 4 ಗಂಟೆಗೆ ಅಡ್ಮಿಟ್ ಆಗಿ ಒಂದು ಸುಮಾರು 4-5 ತಾಸು ಅವರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. 9:45ಕ್ಕೆ ಸುಮಾರು ಒಂದು ಡೆತ್ ಆಗ್ತದೆ. ಡೆತ್ ಆದಮೇಲೆ ಅವ್ರ ಕುಟುಂಬದವರು ಎಲ್ಲರೂ ವಿಷಯ ತಿಳ್ಕೊಂಡು ಜೊಯ್ಡಾದಿಂದ ಇಲ್ಲಿ ಧಾವಿಸಿ ಬರ್ತಾರೆ. ಒಂದು 25-30 ಜನ. ಬಾಡಿ ಕೊಡಿ ಅಂತ ಹೇಳ್ತಾರೆ. ಬಾಡಿ ಕೊಡಿ ಅಂತ ಹೇಳಿದಾಗ ಅವ್ರಿಗೆ ಹೇಳ್ತಾರೆ, ಇಲ್ಲ ಅದು MLC ಆಗಿದೆ ಅಂತ ಹೇಳಿ. MLC ಅಂದರೆ ಮೆಡಿಕೋ ಲೀಗಲ್ ಕೇಸ್ ಅಂತೇಳಿ. ಇದು ಯಾವಾಗ ಆಗ್ತದೆ, ಒಂದು ವೇಳೆ ಈ ಬರುವಾಗ ನಾಟ್ ಡೆಡ್ ಆಗಿದ್ರು, ಅಂದರೆ ತರುವ ಮುಂಚೆ ಹಾಸ್ಪಿಟ್ಲಿಗೆ ತರುವ ಮುಂಚೆ ಯಾವುದೇ ವ್ಯಕ್ತಿಯ ಸಾವು ಆಗಿ ಅವರು ಹಾಸ್ಪಿಟ್ಲಿಗೆ ಬಂದಾಗ
ಡೆತ್ ಆಗಿದ್ದರೆ ಅದನ್ನು ಬ್ರಾಡ್ ಡೆಡ್ ಅಂತೇಳಿ ಮಾಡಿ ಪೋಸ್ಟ್ಮಾರ್ಟಮ್ ಮಾಡ್ತಾರೆ. ಅಥವಾ ಯಾವುದೇ ಒಂದು ಸಂಶಯ ಇದ್ದು ತಲೆ ಗೇಟಾಗಿ ಬಂದಿದೆ, ಏನೋ ಆಗಿದೆ, ಮೈಯ ಮೇಲೆ ಗಾಯ ಇದೆ, ಇಂಥ ಕೇಸ್ಗಳಲ್ಲಿ MLC ಮಾಡಬೇಕು. ಇದು ದಾಂಡೇಲಿಗೆ ಹೋಗಿ ಹೊಟ್ಟೆ ನೋವಿನಿಂದ ಬಂದು ಇಲ್ಲಿ ಅಡ್ಮಿಟ್ ಆಗಿ ಇವರು MLC ಮಾಡ್ತಾರೆ ಅಂತ ಹೇಳಿದ್ರೆ ಭಾಳ ಇದು ಮಾನವ ಹಕ್ಕು ಉಲ್ಲಂಘನೆಯ ಕೆಲಸ ಆಗಿದೆ. ಇದು ರಾತ್ರಿ ನನಗೆ 1:30 ರಾತ್ರಿಗೆ ಫೋನ್ ಮಾಡಿದ್ದಾರೆ. ನಾನು ಸಹಿತ ಇಲ್ಲಿ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಪೂರ್ಣಿಮಾ ಮೇಡಮಿಗೆ ಫೋನ್ ಮಾಡಿದ್ದೇನೆ ರಾತ್ರಿ 1:30ಗೆ. ಆಮೇಲೆ ವಿಷಯ ತಿಳಿಸಿದ್ದೇನೆ. ಇಲ್ಲ ಅವರು ನಾನ್ MLC ಅಂತೇಳಿ ಮಾಡಿ ನಾವು ನಿಲ್ MLC ಅಂತೇಳಿ ಮಾಡಿ ನಾವು ಕಳಿಸ್ತೇವೆ, ಬಾಡಿ ಕೊಡ್ತೇವೆ ಅಂತೇಳಿ ಎಲ್ಲ ಹೇಳಿ ನಿರ್ಧಾರ ಮಾಡಿ ಎಲ್ಲ ಆದಮೇಲೂ ಸಹಿತ ಇವತ್ತು ಬೆಳಿಗ್ಗೆ ನೋಡಿದರೆ ಬಾಡಿ ಬಿಟ್ಟಿಲ್ಲ. MLC ಆದರೆ ಜೊಯ್ಡಾದಿಂದ ಪೊಲೀಸರು ಬರಬೇಕು ಅಂತ ಹೇಳ್ತಾರೆ. 100-125 ಕಿಲೋಮೀಟ್ರ್ ದೂರದಿಂದ ಇಲ್ಲಿ ಪೊಲೀಸರು ಮತ್ತು ಇವರೆಲ್ಲ ಮತ್ತೆ ಬೆಳಿಗ್ಗೆ ಹೋಗಿ ಇಲ್ಲಿಂದ ಬರಬೇಕು. ಆ ಕುಟುಂಬದವರೆಲ್ಲ ಬಂದವರು ಮತ್ತೆ ವಾಪಸ್ ಹೋಗಬೇಕು. ಇದು ವಿನಾಕಾರಣ ಅವರಿಗೆ ಬುದ್ಧಾಪೂರ್ವಕವಾಗಿ ಮಾಡುವ ತೊಂದರೆ. ಕಾರವಾರ ನನ್ನನ್ಗದ್ದ ಸಮೀಪದ ಬಾಡ ಮಾಣಸಿನಕಟ್ಟ ನಿರಂಕಾರ ಭವನದ ಹತ್ತಿರದ ತೆಲಂಗ್ ರಸ್ತೆಯಲ್ಲಿ ಹಲವು ವರ್ಷಗಳಿಂದ ಮಳೆಗಾಲದಲ್ಲಿ ನೀರು ನಿಂತು ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದ್ದು, ಸಮಸ್ಯೆಗೆ ಶಾಶ್ವತ ಚರಂಡಿ ನಿರ್ಮಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕಾರವಾರ ನಗರಸಭೆ ಅಧಿಕಾರಿಗಳು ಚರಂಡಿಯನ್ನ ಸ್ವಚ್ಛಗೊಳಿಸಿ ನೀರು ಸರಾಗವಾಗಿ ಹರಿಯಲು ಕ್ರಮ ಕೈಗೊಂಡಿದ್ದಾರೆ. ಆದರೆ ಖಾಸಗಿ ವ್ಯಕ್ತಿಯೊಬ್ಬರು ಚರಂಡಿ ತಮ್ಮ ಆಸ್ತಿ ಎಂದು ಹೇಳಿ ಅದನ್ನು ಮುಚ್ಚಲು ಪ್ರಯತ್ನಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಥಳೀಯರ ಸಮ್ಮುಖದಲ್ಲಿ ಚರಂಡಿಗೆ ಸುರಿದಿದ್ದ ಮಣ್ಣನ್ನ ತೆರವುಗೊಳಿಸಿ ಪಕ್ಕದಲ್ಲಿ ಇರಿಸಲಾಗಿದ್ದು, ಮಣ್ಣು ಮಾರಾಟ ಮಾಡಲಾಗಿದೆ ಎಂಬ ಆರೋಪ ಸುಳ್ಳು ಎಂದು ಅವರು ಸ್ಪಷ್ಟಪಡಿಸಿದ್ರು. ಚರಂಡಿ ಮುಚ್ಚಿದ್ರೆ ಮಳೆ ನೀರು ರಸ್ತೆಯಲ್ಲಿ ನಿಂತು ಸಂಚಾರ ಅಸಾಧ್ಯವಾಗುವುದರ ಜೊತೆಗೆ ಮನೆಗಳಿಗೆ ನೀರು ನುಗ್ಗುವ ಹಾಗೂ ರೋಗ ಭೀತಿ ಎದುರಾಗುವ ಸಾಧ್ಯತೆ ಇರೋದ್ರಿಂದ ಶಾಶ್ವತ ಚರಂಡಿ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಅಂದ್ರೆ 1ನೇ ತಾರೀಕಿಂದ ಮಳೆ ಸ್ಟಾರ್ಟ್ ಆಗಿತ್ತು. ಆ ದಿನದಿಂದ ಮಳೆ ತುಂಬಿ ಅಂದ್ರೆ 3-4 ಅಡಿಯಷ್ಟು ನಾವು ಏನು ಏರಿಯಾನ ಯೂಸ್ ಮಾಡ್ತೀವಿ ಈ ಒಂದು ದಾರಿಯನ್ನ, ಸೊ ಆ ದಿನದಿಂದ ನೀರು ತುಂಬಿಕೊಂಡಿತ್ತು. ಆ್ಯಂಡ್ ತುಂಬ ಸಫರ್ ಮಾಡಿದ್ವಿ. 1 ವಾರ ತನಕ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಕೊನೆಯದಾಗಿ ನಾವು ಜಿಲ್ಲಾಧಿಕಾರಿ ಒಂದು ಆಫೀಸ್ಗೆ ಟೀಮ್ ನಗರಸಭೆಯವರು ಬಂದು ಏನು ಆ್ಯಕ್ಷನ್ ತಗೋಬೇಕು ಅವ್ರು ತಗೊಂಡು ಆ ಒಂದು ಚರಂಡಿಯ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅದರ ನಂತರ ಎಲ್ಲರೂ ಸಮ್ಮುಖದಲ್ಲೇ ಆಗಿರುವಂಥ ಕೆಲಸ ಅದು. ಆ್ಯಂಡ್ ಅವ್ರು ಮಾಡಿರುವಂಥ ಕೆಲಸದಿಂದ ತುಂಬ ಹೆಲ್ಪ್ಫುಲ್ ಆಗಿದೆ ನಮಗೆಲ್ಲ. ಆ್ಯಂಡ್ ಅದರ ನಂತರ ಏನಾಗಿದೆ ಅಂದರೆ, ಕೆಲವು ಮಂಡೆ ಕೆಳಗೆ ಬುದ್ಧಿ ಇರುವಂಥ ವ್ಯಕ್ತಿಗಳಿಂದ ಕೆಲವು ಫಾಲ್ಸ್ ಸ್ಟೇಟ್ಮೆಂಟ್ ಅಂದರೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿರೋದು ಕೇಳ್ಪಟ್ಟಿದ್ವಿ. ಮಣ್ಣುಗಳನ್ನು ತೆಗೆದು ಮಾರಾಟ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಆ ರೀತಿ ಏನಾಗಿಲ್ಲ, ಎಲ್ಲರ ಮುಂದೆನೇ ಆಗಿರುವಂಥ ಕೆಲಸ. ಆ ಒಂದು ಮಣ್ಣನ್ನು ಆ ಸ್ಟೇಜ್ ಹಿಂದ್ಗಡೆಗೆ ಹಾಕಿದ್ದೀವಿ. ಆ್ಯಂಡ್ ನಗರಸಭೆಯವರು ಏನು ಆ್ಯಕ್ಷನ್ ತೊಗೊಂಡಿದ್ದಾರೆ ಆ ಒಂದು ಆ್ಯಕ್ಷನಿಂದ ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಏರಿಯಾದವ್ರೀಗ ಕರೆಕ್ಟಾಗಿ ಆ ಒಂದು ರಸ್ತೆಯನ್ನು ಯೂಸ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಬೇಡಿಕೆ ಈಗ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಅದೇನು ನಡೆದಿಲ್ಲ. ಎಲ್ಲರೂ ಸಮ್ಮುಖದಲ್ಲೇ ನಾವು ಆ ಮಣ್ಣನ್ನು ತೆಗೆದು ಆ ಕಡೆ ಪಕ್ಕದಲ್ಲೇ ಹಾಕಿದ್ದೀವಿ. ಆ್ಯಂಡ್ ಮಾರಾಟ ಮಾಡಿಲ್ಲ ಅನ್ನೋದು ಒಂದೇ ಇಂಟೆನ್ಷನ್. ಆ್ಯಂಡ್ ಆದಷ್ಟು ಬೇಗ ಆದರೂ ರೋಡ್ 100% ಕ್ಲಿಯರ್ ಆಗಿಲ್ಲ, ಇನ್ನೂ ಒಂದು 90% ಆಗಿದೆ. ನೀರಿನ ಸಮಸ್ಯೆ ಏನಿದೆ ಅದನ್ನು ನಾವು ಫೇಸ್ ಮಾಡ್ತಿದ್ವಿ, ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಬಟ್ ಅಲ್ಲಿ ಗೋಡೆ ಹೊಡೆದಿದ್ದಾರೆ ಹಾಗೆ ಹೀಗೆ ಅಂತ ಕೇಳ್ಪಟ್ಟಿದ್ದೀವಿ. ಅದೊಂದು ಕ್ಲಿಯರ್ ಮಾಡಿಸ್ಕೊಟ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅಥವಾ ಏನಾದರೂ ಒಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮೊರೆ ಹೋಗಿದ್ವಿ, ಲೆಟರನ್ನು ಸಹ ಬರೆದಿದ್ವಿ. ಸೊ ಅದಕ್ಕೆ ಒಂದು ರೆಸ್ಪಾನ್ಸ್ ಮಾಡಿ ಒಂದು ಒಳ್ಳೆಯ ಚರಂಡಿ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಮಗೆ ಇಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ತುಂಬ ವರ್ಷಗಳಿಂದ ನಾವು ಇದನ್ನು ಫೇಸ್ ಮಾಡ್ತಿದ್ದೀವಿ. ಇದು ಒಂದೇ ವರ್ಷ ಆಗಿಲ್ಲ, ತುಂಬ ವರ್ಷದಿಂದ ಫೇಸ್ ಮಾಡ್ತಿದ್ದೀವಿ. ಇನ್ನು ಮುಂದಿನ ವರ್ಷನೂ ಮಳೆ ಬಂತು ಅಂದರೆ ಈಗಲೇ ನಾವು ಎಚ್ಚೆತ್ಕೊಂಡು ಚರಂಡಿ ವ್ಯವಸ್ಥೆ ಮಾಡ್ಕೊಂಡ್ವಿ ಅಂದರೆ ಮುಂದೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ. ಮೊದಲಿಂದ ಆ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ತದೆ. ಇದು ಹೋದ ನೀರು ಸೀದಾ ಅಲ್ಲಿ ಕೆಳಗಡೆಗೆ ಅದು ಇದಿದೆ, ಒಂದು ಗಜನಿ ಅಂತ ಹೇಳ್ಕೊಂಡು ಆಗ ಅದ್ರ ಗಜನಿಗೆ ಹೋಗ್ತದೆ. ರಾಜಕಾಲುವೆ ಆ ಸೈಡಿಗೆ ಇಲ್ಲಿಂದ ಸುಮಾರು 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗಿದೆ. ಆ ಗಜನಿಗೆ ಹೋಗ್ತದೆ. ಮೇಲಿನ ನೀರು ಕೆಳಗಡೆ ಬರ್ತದೆ, ಹೊರತಾಗಿ ಕೆಳಗಡೆ ನೀರು ಮೇಲೆ ಹೋಗುವುದಿಲ್ಲ. ಇದು ಎಲ್ಲ ನೀರು ಮೇಲೆ ಮಾಡಿದ್ದಾರೆ, ಎಲ್ಲ ಭೂಮಿ ಎಲ್ಲ ಮಾರಾಟ ಮಾಡಿ ಎಲ್ಲ ಕಂಪೌಂಡ್ ಕಟ್ಟಿ ಅವ್ರಿಗೆ ಏನು ಹೋಗಿ ನೀರಿಗೆ ದಾರಿ ಬಿಡದೆ ಎಲ್ಲ ಮಾರಾಟ ಮನೆ ಕಟ್ಟಿದ್ದಾರೆ. ಇದೆಲ್ಲ ಮುಲಿಂದ ನೀರು ಹೋಗುದೇ ದಾರಿ. ಇಲ್ಲೊಂದು ಮರ ಇತ್ತು, ತೆಂಗಿನ ಇದು ಮಾವಿನ ಮರ. ಆ ಮಾವಿನ ಮರದಲ್ಲಿ ಒಂದು ಸಣ್ಣ ಇದಿತ್ತು, ಅದು ರಾಜಕಾಲುವೆ ಅಲ್ಲ, ಅದಕ್ಕೆ ಕಾಲುವೆ ಬೇಕು, ಕಾಲುವೆ ಸಣ್ಣ. 150 ವರ್ಷ ಆಯಿತು. ಅದು ಸುಮಾರು ನನಗೆ 72 ವರ್ಷ ಆಗಿದೆ. ಯಾವಾಗ ಬುದ್ಧಿ ಬಂದಿದೆ ಆವಾಗ ನೋಡ್ತಾ ಇದ್ದೇನೆ. ಇದೆಲ್ಲ ಬೈದಿದ್ದಾರೆ, ಸುಳ್ಳು ಇದು ಮಾಡ್ತಾ ಇದ್ದಾರೆ. ಈಗ ಬಂದ್ಕೊಂಡು ಇಲ್ಲ ರಾಜ್ಯ ಕಾಲುವೆ ಇದೆ ಅಂತ ಕೊಂಡು ಸುಳ್ಳು ಇದು ಮಾಡಿದ್ದಾರೆ. ಅದನ್ನ ಒಂದು ನಕಾಶನೂ ತೆಗೆದು ಕೊಟ್ಟಿದ್ದಾರೆ ಯಾರೇನು. ಅದು ನಕಾಶ ನಮ್ಮ ಮೊಬೈಲ್ದಲ್ಲಿ ಇದೆ, ಬೇಕಾದ್ರೆ ನಿಮ್ಗೆ ತೋರಿಸ್ತೇನೆ. ಈಗ ಇಲ್ಲೇ ಇದೆ ಅದು. ಇಲ್ಲಿಂದೇನಿಲ್ಲ, ನಮಗೆ ಮೊದಲೇ ಎಲ್ಲಿಂದ ನೀರು ಹೋಗ್ತಿತ್ತು ಅಲ್ಲಿಂದನೇ ಗಟಾರ ಹೊಡ್ಕೊಟ್ರೆ ಸಾಕು. ಈ ಜನರಿಗೆಲ್ಲ ಪ್ರಾಬ್ಲಮ್ಮೇ ಬರೋದಿಲ್ಲ ಏನೇನು. ಬಾಕಿ ಎಲ್ಲ ಮೊನ್ನೆ ಹೇಳಿದಿಲ್ಲ, ಸುಳ್ಳದು. ಅಲ್ಲಿ ಇವರಿಗೆ ಏನೂ ಗೊತ್ತೇ ಇಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ.
ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.